ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಈ ಸೀರೀಸ್ನಲ್ಲಿ ಅಡಾಬ್ ಅನಿಮೇಷನ್ CC ಕನ್ನಡದಲ್ಲಿ ಫುಲ್ ಟ್ಯುಟೋರಿಯಲ್ಸ್ ಫಾರ್ ಬಿಗಿನರ್ಸ್ಗಳಿಗಾಗಿ ಪ್ರಾರಂಭಿಸುತ್ತಿದ್ದೇನೆ. ನಿಮಗೆ ಕೋಡಿಂಗ್ ಹಾಗೂ ಡ್ರಾಯಿಂಗ್ ನಾಲೆಡ್ಜ್ ತಿಳಿದಿಲ್ಲ ಎಂದರೂ ಪರವಾಗಿಲ್ಲ, ವಿಡಿಯೋ ಕೊನೆಯವರೆಗೂ ನೋಡಿ. ಒಬ್ಬ ಉತ್ತಮ ಆನಿಮೇಟರ್ ಆಗಲು ಸಹಾಯವಾಗುತ್ತದೆ. ಈ ಕೋರ್ಸ್ ಅನ್ನು ನಾನು ಆರಂಭಿಸುತ್ತಿರುವುದು ನೀವು ಎಲ್ಲರೂ ಆನಿಮೇಷನ್ ಕಲಿತು ನಿಮ್ಮ ಕ್ರಿಯೇಟಿವಿಟಿ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ. ಈ ಕೋರ್ಸ್ ಮುಖ್ಯವಾಗಿ ಬಿಗಿನರ್ಸ್ಗಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಡಿಸೈನಿಂಗ್ ಆಸಕ್ತಿ ಹೊಂದಿರುವವರಿಗೆ ಎಲ್ಲರಿಗೂ ಉಪಯುಕ್ತವಾಗುತ್ತದೆ. ನೀವು ನಿರಂತರವಾಗಿ ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಒಬ್ಬ ಉತ್ತಮ ಆನಿಮೇಟರ್ ಆಗಬಹುದು. ನಾನು ನಿಮ್ಮ ಜೊತೆ ಪ್ರತಿಯೊಂದು ಹಂತದಲ್ಲಿಯೂ ಇರುತ್ತೇನೆ. ತರಗತಿಯನ್ನು ಪ್ರಾರಂಭಿಸೋಣ. ಅಡಾಬ್ ಅನಿಮೇಷನ್ CC ಎಂದರೇನು? ಇದು ಒಂದು 2D ಅನಿಮೇಷನ್ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ನಲ್ಲಿ ನಾವು 2D ಅನಿಮೇಷನ್ ಕ್ರಿಯೇಟ್ ಮಾಡಬಹುದು. ಯೂಟ್ಯೂಬ್ ಅನಿಮೇಷನ್ ವಿಡಿಯೋಸ್, ಎಜುಕೇಷನ್ ಪರ್ಪಸ್ ವಿಡಿಯೋಸ್ಗಳು, 2D ಗೇಮ್ ಕ್ಯಾರೆಕ್ಟರ್ ಡಿಸೈನಿಂಗ್ ಹಾಗೂ ಲಿಪ್ ಸೀನ್ ಅನಿಮೇಷನ್, ಫ್ಲಾಶ್ ಅನಿಮೇಷನ್ ಇಷ್ಟು ವಿಷಯಗಳನ್ನು ತಿಳಿಯಬಹುದು. ನಾವು ಅಡಾಬ್ ಅನಿಮೇಷನ್ CC ಇಂಟರ್ಫೇಸ್ ಹಾಗೂ ಟೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಡಾಬ್ ಅನಿಮೇಷನ್ CC ಸಾಫ್ಟ್ವೇರ್ ಓಪನ್ ಮಾಡಿದಾಗ ನಮಗೆ ಈ ರೀತಿ ಕಾಣುತ್ತದೆ. ಮೊದಲಿಗೆ ಫೈಲನ್ನು ಕ್ಲಿಕ್ ಮಾಡಿ, ನಂತರ ನಾವು ಹೊಸ ಫೈಲನ್ನು ಕ್ರಿಯೇಟ್ ಮಾಡುವುದಕ್ಕೋಸ್ಕರ ನ್ಯೂ ಅನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತದೆ. ಇದರಲ್ಲಿ ನಮಗೆ ಪ್ರಿಸೆಟ್ ಸೈಜ್ಗಳು ದೊರೆಯುತ್ತವೆ. ಇದನ್ನು ಬಳಸಿಕೊಂಡು ನಾವು ನ್ಯೂ ಪ್ರಾಜೆಕ್ಟ್ ಓಪನ್ ಮಾಡಬಹುದು. ಸೋಷಿಯಲ್ ಮೀಡಿಯಾ ಪ್ರಿಸೆಟ್ ಸೈಜ್ಗಳು, ಗೇಮಿಂಗ್, ಎಜುಕೇಷನ್, ಗೂಗಲ್ ಆ್ಯಡ್ಸ್ನ ಪ್ರಿಸೆಟ್ ಸೈಜ್ಗಳು ನಮಗೆ ದೊರೆಯುತ್ತವೆ. ವೆಬ್ ಡಿಸೈನಿಂಗ್ ಪ್ರಿಸೆಟ್ ಸೈಜ್ಗಳು ಹಾಗೂ ಅಡ್ವಾನ್ಸ್ನಲ್ಲಿ ನೋಡುವುದಾದರೆ ನಮಗೆ VR 360 ಪ್ರಿಸೆಟ್ ಸೈಜ್ಗಳು ದೊರೆಯುತ್ತವೆ. ನಾವು ಈ ಪ್ರಿಸೆಟ್ ಸೈಜ್ಗಳನ್ನು ಬಳಸದೆ ಮ್ಯಾನ್ಯುಯಲ್ ಆಗಿ ರೆಗ್ಯುಲೇಷನ್ ಅನ್ನು ಚೇಂಜ್ ಮಾಡಿ ನಮಗೆ ಬೇಕಾದ ವಿಡ್ತ್ ಹಾಗೂ ಹೈಟ್ ಅನ್ನು ಬದಲಾಯಿಸಿಕೊಳ್ಳಬಹುದು. ಈಗ ನಾನು ವಿಡ್ತ್ ಹಾಗೂ ಹೈಟ್ ಅನ್ನು ನನಗೆ ಬೇಕಾದ ಸೈಜಿನಲ್ಲಿ ನಾನು ಬದಲಾಯಿಸುತ್ತೇನೆ. ಯೂನಿಟ್ಸ್ ಪಿಕ್ಸೆಲ್ನಲ್ಲೇ ಇರಲಿ. ಫ್ರೇಮ್ ರೇಟ್ ಬಗ್ಗೆ ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನೀವು ಆನಿಮೇಷನ್ ವಿಡಿಯೋವನ್ನು ಮಾಡುವಾಗ 1 ಸೆಕೆಂಡಿಗೆ 30 ಫ್ರೇಮ್ ರೇಟ್ ಅನ್ನು ಬಳಸಿ ವಿಡಿಯೋವನ್ನು ಕ್ರಿಯೇಟ್ ಮಾಡುವುದು ಉತ್ತಮ ಎಂದು ನಾನು ನಿಮಗೆ ಸಜೆಷನ್ ಕೊಡುತ್ತೇನೆ. ನಂತರ ಕ್ರಿಯೇಟ್ ಅನ್ನು ಕ್ಲಿಕ್ ಮಾಡಿ. ಅಡಾಬ್ ಅನಿಮೇಷನ್ ಇಂಟರ್ಫೇಸ್ ನಮಗೆ ಈ ರೀತಿ ಕಾಣಿಸುತ್ತದೆ. ಯಾವುದೇ ಅಡಾಬ್ ಸಾಫ್ಟ್ವೇರ್ ಅನ್ನು ಓಪನ್ ಮಾಡಿದಾಗ ಅದರ ಹೆಸರು ನಮಗೆ ಈ ಲೆಫ್ಟ್ ಕಾರ್ನರ್ನಲ್ಲಿ ಕಾಣಿಸುತ್ತದೆ. ಈಗ ನಾವು ಕೆಲವು ಪ್ಯಾನಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ನಾವು ಮೆನು ಪ್ಯಾನಲ್ ಎಂದು ಕರೆಯುತ್ತೇವೆ. ಇದನ್ನು ಟೂಲ್ ಪ್ಯಾನಲ್ ಎಂದು ಕರೆಯುತ್ತೇವೆ. ಇದನ್ನು ಟೈಮ್ ಲೈನ್ ಎಂದು ಕರೆಯುತ್ತೇವೆ. ಇದು ಪ್ರಾಪರ್ಟೀಸ್ ಪ್ಯಾನಲ್ ಎಂದು ಕರೆಯುತ್ತೇವೆ. ಈಗ ನಾವು ಮೆನು ಪ್ಯಾನಲ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೆನು ಪ್ಯಾನಲ್ನಲ್ಲಿ ನಮಗೆ ಫೈಲ್, ಎಡಿಟ್, ವ್ಯೂ, ಇನ್ಸರ್ಟ್, ಮಾಡಿಫೈ, ಟೆಸ್ಟ್, ಕಮಾಂಡ್ಸ್, ವಿಂಡೋಸ್ ಟೂಲ್ಸ್ಗಳು ದೊರೆಯುತ್ತವೆ. ಫೈಲ್ ಅನ್ನು ಕ್ಲಿಕ್ ಮಾಡಿದಾಗ ಅದರಲ್ಲಿರುವ ಆಪ್ಷನ್ಗಳು ನಮಗೆ ಕಾಣಿಸುತ್ತವೆ. ಇವುಗಳನ್ನು ಬಳಸಿಕೊಂಡು ನಾವು ಹೊಸ ಫೈಲನ್ನು ಕ್ರಿಯೇಟ್ ಮಾಡುವುದು ಹೇಗೆ, ಮಾಡಿರೋ ವರ್ಕನ್ನು ಎಕ್ಸ್ಪೋರ್ಟ್ ಮಾಡುವುದು ಹೇಗೆ, ಬೇರೆ ಸಾಫ್ಟ್ವೇರ್ನಲ್ಲಿ ಮಾಡಿದ ಡಿಸೈನ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ನಾವು ತಿಳಿಯುತ್ತೇವೆ. ಎಡಿಟ್ನಲ್ಲಿ ಅಂಡು, ರೀಡ್, ಕಾಪಿ, ಪೇಸ್ಟ್ ಅನ್ನು ತಿಳಿಯುತ್ತೇವೆ. ವ್ಯೂಸ್ನಲ್ಲಿ ಝೂಮ್ ಇನ್, ಝೂಮ್ ಔಟ್, ಗ್ರಿಡ್ಗಳನ್ನು ಬಳಸುವುದು ಹೇಗೆ ಎಂಬುದನ್ನು ಕಲಿಯಬಹುದು. ಇನ್ಸರ್ಟ್ನಲ್ಲಿ ನಾವು ಸೀನ್ ಬೈ ಸೀನ್ಸ್ಗಳನ್ನು ಕ್ರಿಯೇಟ್ ಮಾಡುವುದು ಹೇಗೆ ಎಂಬುದನ್ನು ಪ್ರಾಕ್ಟಿಕಲ್ಗಳನ್ನು ಮಾಡುವುದರ ಮೂಲಕ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹಂತವಾಗಿ ತಿಳಿಸಿಕೊಡುತ್ತೇನೆ. ಈಗ ನಾವು ಟೂಲ್ ಪ್ಯಾನಲ್ನ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಲೆಫ್ಟ್ ಸೈಡ್ನಲ್ಲಿ ಕಾಣುತ್ತಿರುವುದನ್ನು ಟೂಲ್ ಪ್ಯಾನಲ್ ಎಂದು ಕರೆಯುತ್ತೇವೆ. ಈ ಟೂಲ್ ಪ್ಯಾನಲ್ಗಳ ಹೆಸರುಗಳನ್ನು ಸ್ಪಷ್ಟವಾಗಿ ತಿಳಿಯಬೇಕಾದರೆ ಮೌಸ್ನ ಕರ್ಸರ್ ಅನ್ನು ಆ ಟೂಲ್ನ ಮೇಲ್ಭಾಗದಲ್ಲಿ ನಿಲ್ಲಿಸಿದಾಗ ಆ ಟೂಲ್ನ ಹೆಸರು ನಮಗೆ ಕಾಣಿಸುತ್ತದೆ. ಇದನ್ನು ನಾವು ಸೆಲೆಕ್ಷನ್ ಟೂಲ್ ಎಂದು ಕರೆಯುತ್ತೇವೆ. ಇದು ಫ್ರೀ ಟ್ರಾನ್ಸ್ಫಾರ್ಮ್ ಟೂಲ್, ಲ್ಯಾಸೋ ಟೂಲ್, ಫ್ಲಡ್ ಬ್ರಷ್ ಟೂಲ್, ಕ್ಲಾಸಿಕ್ ಬ್ರಷ್ ಟೂಲ್, 3D ಟ್ರಾನ್ಸ್ಲೇಷನ್ ಟೂಲ್, ಪೇಂಟ್ ಬ್ರಷ್ ಟೂಲ್, ಪೆನ್ಸಿಲ್ ಟೂಲ್. ಹಾಗೂ ನಾವು ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ
ಆ ಟೂಲ್ಗಳ ಶಾರ್ಟ್ಕಟ್ ಕೀಗಳು ನಮಗೆ ಆ ಟೂಲ್ನ ನೇಮಿನ ಪಕ್ಕದಲ್ಲಿ ನಮಗೆ ಕಾಣಿಸುತ್ತದೆ. ಅವುಗಳನ್ನು ಬಳಸಿಕೊಂಡು ನಾವು ಡೈರೆಕ್ಟಾಗಿ ಸ್ಪೀಡಾಗಿ ನಿಮ್ಮ ವರ್ಕ್ಗಳನ್ನು ಮಾಡಿಕೊಳ್ಳಬಹುದು. ಎರೇಸರ್ ಟೂಲ್, ರೆಕ್ಟ್ಯಾಂಗಲ್ ಟೂಲ್, ಲೈನ್ ಟೂಲ್, ಪೆನ್ ಟೂಲ್, ಟೆಸ್ಟ್ ಟೂಲ್, ಪೇಂಟ್ ಬಕೆಟ್ ಟೂಲ್, ಐಡ್ರಾಪರ್ ಟೂಲ್, ರ್ಯಾಪ್ ಟೂಲ್, ಬೋನ್ ಟೂಲ್, ಹ್ಯಾಂಡ್ ಟೂಲ್, ಝೂಮ್ ಟೂಲ್ ಹಾಗೂ ನಮಗೆ ಮೋರ್ ಟೂಲ್ಗಳು ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ದೊರೆಯುತ್ತವೆ. ಇವುಗಳನ್ನು ಬಳಸಿಕೊಂಡು ನಾವು ಅನಿಮೇಷನ್ ಮಾಡಬಹುದು. ಇವುಗಳನ್ನು ಹೇಗೆ ಟೂಲ್ ಪ್ಯಾನಲ್ಗೆ ಆ್ಯಡ್ ಮಾಡುವುದು ಎಂದರೆ, ನಿಮಗೆ ಬೇಕಾದ ಟೂಲ್ ಅನ್ನು ಸೆಲೆಕ್ಟ್ ಮಾಡಿ ಮೌಸ್ನ ಲೆಫ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಟೂಲ್ ಪ್ಯಾನಲ್ಗೆ ಡ್ರ್ಯಾಗ್ ಮಾಡಿದಾಗ ಆ ಟೂಲ್ ನಿಮಗೆ ಟೂಲ್ ಪ್ಯಾನಲ್ನಲ್ಲಿ ಆ್ಯಡ್ ಆಗುತ್ತದೆ. ಈಗ ನಾವು ಟೈಮ್ ಲೈನ್ನ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಮೇಲ್ ಕಾಣಿಸ್ತಾ ಇರೋದೆಲ್ಲ ಸೆಕೆಂಡ್ಸ್ಗಳು, ಕೆಳಗಡೆ ಇರೋದೆಲ್ಲ ಫ್ರೇಮ್ಗಳು. ಈಗ ನಾವು ಸಿಂಪಲ್ ಆಗಿ ಟೈಮ್ ಲೈನ್ನ ಹೇಗೆ ಝೂಮ್ ಇನ್ ಹಾಗೂ ಝೂಮ್ ಔಟ್ ಮಾಡೋದು ಎಂಬುದನ್ನು ನಾವು ನೋಡೋಣ. ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ, ಈ ಲೈನ್ ಹೆಸರು ರೀಸೈಜ್ ಟೈಮ್ ಲೈನ್ ವ್ಯೂ ಅಂತ. ಈ ಲೈನ್ನ ಮುಂದೆ ಹಾಗೂ ಹಿಂದೆ ಮೂವ್ ಮಾಡಿದ್ರೆ ಟೈಮ್ ಲೈನ್ ಝೂಮ್ ಇನ್ ಹಾಗೂ ಝೂಮ್ ಔಟ್ ಆಗುತ್ತೆ. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಏನಪ್ಪಾ ಅಂದ್ರೆ 1 ಸೆಕೆಂಡ್ಗೆ ಎಷ್ಟು ಫ್ರೇಮ್ ಮೂವ್ ಆಗ್ತಾ ಇದೆ ಅಂತ ಚೆಕ್ ಮಾಡಬೇಕು ಅಂದ್ರೆ ಟೈಮ್ ಲೈನ್ನ ಝೂಮ್ ಇನ್ ಮಾಡಿ ಇಲ್ಲಿ ನೀವು ನೋಡಬಹುದು 1 ಸೆಕೆಂಡ್ಗೆ 30 ಫ್ರೇಮ್ ಮೂವ್ ಆಗ್ತಾ ಇದೆ. ಈಗ ನಾನು ಸಿಂಪಲ್ ಆಗಿ ಫ್ರೇಮ್ನ ಹೇಗೆ ಮೂವ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು 2 ಸೆಕೆಂಡ್ಗೆ ಫ್ರೇಮ್ನ ಸೆಲೆಕ್ಟ್ ಮಾಡ್ತೀನಿ. ನಂತರ ನೆಕ್ಸ್ಟ್ ಇಲ್ಲೊಂದು ಆಪ್ಷನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಫಾಲ್ಟ್ ಆಗಿ ಒಂದು ಕೀ ಫ್ರೇಮ್ ಆ್ಯಡ್ ಆಗಿದೆ. ನಂತರ ಇಲ್ಲಿ ಈ ಲೇಯರ್ನ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಾಸಿಕ್ ಟ್ಯೂನ್ನ ಕ್ಲಿಕ್ ಮಾಡಿ. ಈಗ ಆನಿಮೇಷನ್ ರೆಡಿ ಆಗಿದೆ. ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಇಲ್ಲೊಂದು ಆಪ್ಷನ್ ಇದೆಯಲ್ಲ, ಇದರ ಹೆಸರು ಲೂಪ್ ಅಂತ. ಈ ಆಪ್ಷನ್ನ ಹೇಗೆ ಬಳಸೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದನ್ನ ಹಂಗೆ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದ್ಮೇಲೆ ಪ್ಲೇ ಬಟನ್ ಕ್ಲಿಕ್ ಮಾಡಿ. ಇದು ಲೂಪ್ ಆನಿಮೇಷನ್ ಅಲ್ಲಿ ರಿಪೀಟ್ ಪ್ಲೇ ಆಗ್ತಾನೆ ಇರುತ್ತೆ. ನಿಮಗೆ ಬೇಡ ಅಂದರೆ ಇದನ್ನ ಸ್ಟಾಪ್ ಮಾಡಿ. ಕ್ಲಿಕ್ ಮಾಡಿ. ಬ್ಯಾಕ್ ಬರಬೇಕಂದ್ರೆ ಕಂಟ್ರೋಲ್ Z ಅಂಡು ಮಾಡೋದಕ್ಕೆ. ಎಲ್ಲ ಬ್ಯಾಕ್ ಬಂದಿದೆ. ಈಗ ನಾವು ಪ್ರಾಪರ್ಟೀಸ್ ಪ್ಯಾನಲ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಅಸೆಟ್ನ ನೋಡೋಣ. ಈ ಅಸೆಟ್ನಲ್ಲಿ ನಮಗೆ ಪ್ರಿಸೆಟ್ ಡಿಸೈನ್ನ ಆನಿಮೇಷನ್ಗಳು ದೊರೆಯುತ್ತವೆ. ಇವುಗಳನ್ನ ಬಳಸ್ಕೊಂಡು ನಾವು ವಿಡಿಯೋ ತಯಾರಿಸ್ಬೋದು. ಹೇಗೆ ಇವನ್ನ ಬಳಸೋದು ಅಂತ ನೋಡೋದಾದರೆ, ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಸೆಲೆಕ್ಟ್ ಮಾಡಿ ಮೌಸ್ನ ಲೆಫ್ಟ್ ಬಟನ್ನಿಂದ ಆ ಡಿಸೈನ್ನ ಆರ್ಟ್ ಬೋರ್ಡ್ಗೆ ಡ್ರ್ಯಾಗ್ ಮಾಡಿ. ಡಿಸೈನ್ ನನಗೆ ಆರ್ಟ್ ಬೋರ್ಡ್ನಲ್ಲಿ ಕಾಣಿಸ್ತಾ ಇದೆ, ಬಂದಿದೆ. ಈಗ ಅದನ್ನು ಸಿಂಪಲ್ ಆಗಿ ಆನಿಮೇಷನ್ ಮಾಡಿ ನಿಮಗೆ ತೋರಿಸ್ತೇನೆ. ಮೊದಲು ಈ ಝೋಂಬೀಸ್ನ ಸ್ಕೇಲ್ ಮಾಡ್ಕೊಳ್ಳೋಣ. ನೀವು ಮೌಸ್ನ ಹ್ಯಾರೋ ಬಟನ್ನ ಈ 4 ಮೂಲೆಗಳಲ್ಲಿ ತಗೊಂಡೋದಾಗ ನಿಮಗೆ ಡ್ರ್ಯಾಗ್ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಸ್ಕೇಲು, ಹೈಟ್ ಹಾಗೂ ವಿಡ್ತು ಬೇರೆ ಬೇರೆ ಶೇಪ್ ಸೈಜಲ್ಲಿ ನಿಮಗೆ ಡ್ರ್ಯಾಗ್ ಆಗುತ್ತೆ. ಈ ಥರ ಮಾಡೋದಕ್ಕೆ ಹೋಗಬೇಡಿ. ಕಂಟ್ರೋಲ್ Z ಮಾಡಿ ಬ್ಯಾಕ್ ಹೋಗಿದೆ. ಈಗ ಶಿಫ್ಟ್ನ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿ ನಿಮಗೆ ಝೋಂಬೀಸು ಯಾವ ಸೈಜಲ್ಲಿ, ಪ್ರಾಪರ್ ಸೈಜಲ್ಲಿ ಝೋಂಬೀಸು ನಿಮಗೆ ಸ್ಕೇಲ್ ಆಗುತ್ತೆ. ಈಗ ಈ ಝೋಂಬೀಸು ಈ ಮೂಲೆಯಿಂದ ಈ ಮೂಲೆಗೆ ವಾಕಿಂಗ್ ಮಾಡ್ಕೊಂಡು ಹೋಗೋ ಥರ ಆನಿಮೇಷನ್ ಮಾಡೋಣ. ಮೊದಲು ಈ ಝೋಂಬೀಸ್ನ ಒಂದು ಮೂಲೆಯಲ್ಲಿ ಪ್ಲೇಸ್ ಮಾಡೋಣ. ನಂತರ ನಮಗೆ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ಗೆ ಫ್ರೇಮ್ನ ಕ್ಲಿಕ್ ಮಾಡಿ. ಇಲ್ಲೊಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಡಿಫಾಲ್ಟ್ ಆಗಿ ಕೀ ಫ್ರೇಮ್ ಆ್ಯಡ್ ಆಗಿದೆ ಹಾಗೂ ಫ್ರೇಮ್ ಮೂವ್ ಆಗಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಝೋಂಬೀಸ್ನ ಸೆಲೆಕ್ಟ್ ಮಾಡಿ ಆ ಲಾಸ್ಟ್ ಕೀ ಫ್ರೇಮ್ಗೆ ಮೂವ್ ಮಾಡಬೇಕು. ಈಗ ನೋಡಿ, ಸ್ಟಾರ್ಟಿಂಗ್ ಎಂಡಿಂಗ್ ಇಲ್ಲಿದೆ, ಸ್ಟಾರ್ಟಿಂಗ್ ಇಲ್ಲಿದೆ, ಎಂಡಿಂಗ್ ಇಲ್ಲಿಗೆ ಬರುತ್ತೆ. ಈಗ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ಲೇಯರ್ನ ಸೆಲೆಕ್ಟ್ ಮಾಡಿ ಮೌಸ್ನ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಾಸಿಕ್ ಟ್ಯೂನ್ನ ಕೊಟ್ಟರೆ ಕ್ಲಿಕ್ ಮಾಡಿದ್ರೆ
ನಮಗೆ ಆನಿಮೇಷನ್ ರೆಡಿ ಆಗಿದೆ. ಪ್ಲೇ ಮಾಡ್ತೀನಿ. ನೋಡಿ, ಝೋಂಬೀಸ್ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ ವಿತ್ ಲೂಪ್ ಆಕ್ಟಿವೇಟ್. ಈಗ ನಾನು ಅಂಡೂನ ಮಾಡ್ತಾ ಇದ್ದೀನಿ. ಕಂಟ್ರೋಲ್ Z, ಎಲ್ಲ ಬ್ಯಾಕ್ ಹೋಗುತ್ತೆ. ಈಗ ನಾನು ನಿಮಗೆ ಪ್ರಾಪರ್ಟೀಸ್ ಅಲ್ಲಿ ಟೂಲ್ಸು, ಆಬ್ಜೆಕ್ಟು, ಫ್ರೇಮು, ಡಾಕ್ಯುಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾನೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಸೆಲೆಕ್ಷನ್ ಮಾಡಿದ್ದೀನಿ. ನೋಡಿ, ಆ ಆಬ್ಜೆಕ್ಟ್ಗೆ ಸಂಬಂಧಪಟ್ಟ ಟೂಲ್ಸ್ಗಳು ಆಕ್ಟಿವೇಟ್ ಆಗಿದೆ. ಇಲ್ಲಿ ನಾವು ಆ ಆಬ್ಜೆಕ್ಟ್ನ ಕಲರ್ನ ಚೇಂಜ್ ಮಾಡ್ಕೋಬೋದು, ಹಾಗೂ ವಿತ್ ಸ್ಟ್ರೋಕ್ನು ಕೂಡ ಕಲರ್ನ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ನೀವು ಕಲರು ಹೇಗೆ ಹೈಡ್ರಾಪರ್ ಟೂಲು ಬೇರೆ ಬೇರೆ ಕಲರ್ಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಸ್ಟ್ರೋಕ್ ಕಲರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಸ್ಟ್ರೋಕ್ ಸೈಜ್ನು ಕೂಡ ನಾವು ಇನ್ಕ್ರೀಸು ಮಾಡ್ಬೋದು, ಕಮ್ಮಿ ಕೂಡ ಮಾಡ್ಬೋದು. ನಮಗೆ ಎಷ್ಟು ಬೇಕೋ ಅಷ್ಟು ಸ್ಟ್ರೋಕ್ ಸೈಜ್ನ ಕೊಡ್ಬೋದು. ಇಲ್ಲಿ ನಮಗೆ ಸ್ಟ್ರೋಕ್ ಸ್ಟೈಲ್ಗಳಿದೆ, ನಾವು ಬೇರೆ ಬೇರೆ ರೀತಿಯ ಸ್ಟೈಲ್ಗಳನ್ನು ಸಹ ಯೂಸ್ ಮಾಡ್ಬೋದು. ಈಗ ನಾನು ಈ ಆಬ್ಜೆಕ್ಟ್ನ ಸ್ಟ್ರೋಕ್ನ ವಿಡ್ತನ್ನು ಚೇಂಜ್ ಮಾಡ್ತಾ ಇದ್ದೀನಿ. ನಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲ್ನಲ್ಲಿ ನಾನು ವಿಡ್ತ್ನ ಚೇಂಜ್ ಮಾಡಿದ್ದೀನಿ. ನೋಡಬಹುದು, ಇಲ್ಲಿ ವಿಡ್ತ್ ಚೇಂಜ್ ಆಗಿದೆ. ಅಂಡು ಮಾಡ್ತಾ ಇದ್ದೀನಿ. ಇದು ನಮಗೆ ಬೇಕಾಗಿಲ್ಲ, ವಿಡ್ತ್ ಬದಲಾಯಿಸಿಕೊಳ್ಳಬಹುದು. ನಂತರ ಆಲ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಎಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ಈ ಡಾಕ್ಯುಮೆಂಟ್ನಲ್ಲಿ ನಾವು ಹಾರ್ಡ್ ಬೋರ್ಡ್ನ ಕಲರ್ ಚೇಂಜ್ ಮಾಡ್ಕೋಬೋದು, ನಮಗೆ ಇಷ್ಟ ಬಂದ ಕಲರ್ ಆ್ಯಡ್ ಮಾಡ್ಬೋದು. ಇಲ್ಲಿ FPS ಅಂದರೆ ಫ್ರೇಮ್ ರೇಟ್, ನಾವು ಸ್ಟಾರ್ಟಿಂಗು ನೋಡಿದ್ವಲ್ಲ ಅದೇ ಫ್ರೇಮ್ ರೇಟ್. ಇಲ್ಲಿ ನಮಗೆ 1 ಸೆಕೆಂಡ್ಗೆ 30 ಫ್ರೇಮ್ ಮೂವ್ ಆಗುತ್ತೆ ಅಂತ ಇಲ್ಲಿ ನಮಗೆ ಅದು ತೋರಿಸ್ತಾ ಇದೆ. ಇಲ್ಲಿ ನಾವು ವಿಡ್ತ್ ಹಾಗೂ ಹೈಟ್ನ ಚೇಂಜ್ ಮಾಡ್ಕೋಬೋದು. ಮ್ಯಾನ್ಯುಯಲ್ ಆಗಿ ನಾವು ಇಲ್ಲಿ ವಿಡ್ತ್ ಹಾಗೂ ಹೈಟನ್ನು ಬದಲಾಯಿಸಬಹುದು. ನೀವು ಇಲ್ಲಿ ಆರ್ಟ್ ಬೋರ್ಡ್ನಲ್ಲೇ ನೋಡ್ತಾ ಇದ್ದೀರಾ ವಿಡ್ತ್ ಹಾಗೂ ಹೈಟ್ ಹೇಗೆ ಬದಲಾಗ್ತಾ ಇದೆ ಅಂತ. ನಾನು ಅಂಡು ಮಾಡ್ತೀನಿ, ಕಂಟ್ರೋಲ್ Z, ನಾರ್ಮಲ್ ಸೈಜಿಗೆ ಬಂದಿದೆ. ಇದು ನನಗೆ ಬೇಕಾಗಿಲ್ಲ, ಇದನ್ನು ಆಲ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಯಾವುದೇ ಆಬ್ಜೆಕ್ಟ್ ಆಗಲಿ, ಯಾವುದೇ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದರೂ, ಯಾವುದೇ ಕ್ಯಾರೆಕ್ಟರ್ ಡಿಸೈನ್ ಮಾಡಿದರೂ ಕೂಡ ನಾವು ಅದರ ಕಲರನ್ನು ಇಲ್ಲಿ ನಾವು ಚೇಂಜ್ ಮಾಡಿಕೊಳ್ಳಬಹುದು ಹಾಗೂ ಅಲೈನ್ ಕೂಡ ಮಾಡಿಕೊಳ್ಳಬಹುದು. ಲೈಬ್ರರಿ ಇದನ್ನು ನಾವು ಮುಂದಿನ ಹಂತಗಳಲ್ಲಿ ವಿವರವಾಗಿ ತಿಳಿಯೋಣ. ಇದನ್ನು ನಾವು ಹಾರ್ಡ್ ಬೋರ್ಡ್ ಹಾಗೂ ಸ್ಟೇಜ್ ಎಂದು ಕರೆಯುತ್ತೇವೆ. ಈ ಹಾರ್ಡ್ ಬೋರ್ಡ್ ಅನ್ನು ನಾವು ಲೆಫ್ಟ್ ಆರ್ ರೈಟ್ ಆರ್ ಮೇಲೆ ಕೆಳಗೆ ಸ್ಕ್ರೋಲ್ ಮಾಡಿದಾಗ ನಮಗೆ ಅದು ಮೊದಲಿನ ಸ್ಥಾನಕ್ಕೆ ಬರಬೇಕೆಂದರೆ ಇಲ್ಲಿ ಒಂದು ಬಟನ್ ಕಾಣಿಸ್ತಾ ಇದೆಯಲ್ಲ, ಸೆಂಟರ್ ಸ್ಟೇಜ್, ಈ ಬಟನ್ನ ಕ್ಲಿಕ್ ಮಾಡಿದರೆ ಹಾರ್ಡ್ ಬೋರ್ಡ್ ಮೊದಲಿನ ಸ್ಥಾನಕ್ಕೆ ಮರಳಿ ಬರುತ್ತದೆ. ನಂತರ ಹಾರ್ಡ್ ಬೋರ್ಡ್ ಅನ್ನು ರೊಟೇಟ್ ಕೂಡ ಮಾಡಬಹುದು. ನಾವು ಈ ರೀತಿ ರೊಟೇಟ್, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾರ್ಡ್ ಬೋರ್ಡ್ನ ರೊಟೇಟ್ ಮಾಡಬಹುದು. ಹಾಗೆ ಮತ್ತೆ ಮೊದಲಿನ ಹಂತಕ್ಕೆ ಹಾರ್ಡ್ ಬೋರ್ಡ್ ಬರಬೇಕು ಎಂದರೆ ಸ್ಟೇಜ್ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ಹಾರ್ಡ್ ಬೋರ್ಡ್ ಮೊದಲಿನ ಹಂತಕ್ಕೆ ಬರುತ್ತದೆ. ಹಾಗೂ ಇಲ್ಲಿ ಒಂದು ಆಪ್ಷನ್ ಇದೆ, ನಮಗೆ ವರ್ಕ್ ಸ್ಪೇಸ್ ಅನ್ನು ಬೇರೆ ಬೇರೆ ಡಿಸೈನ್ ನಲ್ಲಿ ನಾವು ನೋಡುತ್ತೇವೆ. ಈ ವರ್ಕ್ ಸ್ಪೇಸ್ ಅನ್ನು ಕ್ಲಿಕ್ ಮಾಡಿದಾಗ ನಮಗೆ ಯಾವ ರೀತಿ ಡಿಫಾಲ್ಟ್ ವರ್ಕ್ ಸ್ಪೇಸ್ಗಳು ದೊರೆಯುತ್ತವೆ ನೋಡೋಣ. ಇಲ್ಲಿ ಆನಿಮೇಷನ್ ಕ್ಲಿಕ್ ಮಾಡಿದರೆ ನಮಗೆ ಆನಿಮೇಷನ್ ರಿಪೋರ್ಟಲ್ಲಿ ವರ್ಕ್ ಸ್ಪೇಸ್ ಕಾಣುತ್ತದೆ. ನಮಗೆ ನಾರ್ಮಲ್, ಕ್ಲಾಸಿಕ್ ಬೇಕು ಅಂದರೆ ಕ್ಲಾಸಿಕ್ ಇದೆ. ನಿಮಗೆ ಯಾವ ಡಿಫಾಲ್ಟ್ ಅಗತ್ಯವಿದೆಯೋ ಅದನ್ನು ಯೂಸ್ ಮಾಡಿ. ನಾನು ಬೇಸಿಕ್ ಎಕ್ಸ್ಪ್ಲೈನ್ ಮಾಡುತ್ತಿರುವುದರಿಂದ ನಾನು ಬೇಸಿಕಲ್ಲೇ ಎಕ್ಸ್ಪ್ಲೈನ್ ಮಾಡುತ್ತೇನೆ. ಈ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಅಡಾಬ್ ಆನಿಮೇಷನ್ CC ಕ್ಲಾಸ್ 2 ನಲ್ಲಿ ಟೂಲ್ಸ್ಗಳನ್ನು ಪ್ರಾಕ್ಟಿಕಲ್ ಆಗಿ ಕಲಿಯೋಣ. ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.